ಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದು ಸೊಪ್ಪನ್ನ ಬಳಸಿ ಮಾಡುವ ಮುದ್ದಿ ಪಲ್ಯವನ್ನ ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಸೊಪ್ಪು 4 ಹಿಡಿ, ಒಂದೇ ತೆರನಾದಂತಹ ಅಥವಾ ಮಿಶ್ರ ಬಗೆಯ ಸೊಪ್ಪುಗಳನ್ನು ಬಳಸಿಕೊಳ್ಳಬಹುದು. ಸಬಸಿಗೆ ಸೊಪ್ಪು ಉತ್ತಮ ರುಚಿಯನ್ನು ಕೊಡುವ ಕಾರಣ ಸಾಧ್ಯವಾದಾಗಲೆಲ್ಲ ಅದನ್ನು ಬಳಸಿಕೊಳ್ಳಿ. ತೊಗರಿಬೇಳೆ 3/4 ಬಟ್ಟಲು, ಹಸಿರು ಮೆಣಸಿನಕಾಯಿ 2 ರಿಂದ 3, ಹುಣಸೆ ಹಣ್ಣು 1 ಗೋಲಿಯ ಗಾತ್ರದ್ದು, ಬೆಲ್ಲ 2 ರಿಂದ 3 ಟೇಬಲ್ ಚಮಚ, ಕಾಯಿ ತುರಿ 1/4 ಬಟ್ಟಲು, ಸಾಸಿವೆ 1/4 ಟೀ ಚಮಚ, ಜೀರಿಗೆ 1/4 ಟೀ ಚಮಚ, ಉದ್ದಿನ ಬೇಳೆ 1 ಟೀ ಚಮಚ, ಮೆಂತ್ಯ 5 ರಿಂದ 6 ಕಾಳುಗಳು, ಕರಿಬೇವಿನ ಸೊಪ್ಪು 7 ರಿಂದ 8 ಎಲೆಗಳು, ಅರಿಶಿನ ಪುಡಿ ಅರ್ಧ ಟೀ ಚಮಚ, ಇಂಗು 1/4 ಟೀ ಚಮಚ, ಕೊತ್ತಂಬರಿ ಸೊಪ್ಪು ಅಲಂಕರಿಸಲು, ಎಣ್ಣೆ 2 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನೀರು ಸುಮಾರು 3 ಬಟ್ಟಲು. ಸಾಧಾರಣವಾಗಿ ತೊಗರಿ ಬೇಳೆಯನ್ನು ಬೇಯಿಸುವಾಗ 2ರಷ್ಟು ಪ್ರಮಾಣದ ನೀರನ್ನು ಹಾಕಿ ಬೇಯಿಸುತ್ತೇವೆ. ಎಲೆಕ್ಟ್ರಿಕಲ್ ಪ್ರೆಷರ್ ಕುಕ್ಕರ್ ಅನ್ನು ಬಳಸುತ್ತಿದ್ದಲ್ಲಿ 1 ಪಟ್ಟು ಬೇಳೆಗೆ 2.5 ಪಟ್ಟು ನೀರನ್ನು ಬಳಸಿ ಬೇಯಿಸಿ. ತಯಾರಿಸುವ ವಿಧಾನ: ಬೇಳೆಯನ್ನ ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಾಧ್ಯವಾದಲ್ಲಿ 30 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ನಂತರ ಕುಕ್ಕರ್ಗೆ ಹಾಕಿ 3 ಸೀಟಿ ಆಗುವವರೆಗೆ ಬೇಯಿಸಿ. ಎಲೆಕ್ಟ್ರಿಕಲ್ ಪ್ರೆಷರ್ ಕುಕ್ಕರ್ ಅನ್ನು ಬಳಸುತ್ತಿದ್ದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತದೆ. ಹುಣಸೆ ಹಣ್ಣನ್ನ ಬೆಚ್ಚಗಿನ ನೀರಿನಲ್ಲಿ ಕೆಲ ನಿಮಿಷಗಳ ಕಾಲ ನೆನೆಸಿ ರಸವನ್ನ ಹಿಂಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ಕಾಯಿಸಿ. ಇದಕ್ಕೆ ಸಾಸಿವೆಯನ್ನ ಹಾಕಿ. ಸಾಸಿವೆ ಸಿಡಿದ ನಂತರ ಜೀರಿಗೆಯನ್ನ ಹಾಕಿ. ಜೀರಿಗೆ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಮೆಂತ್ಯ ಕಾಳು ಮತ್ತು ಉದ್ದಿನ ಬೇಳೆಯನ್ನ ಹಾಕಿ. ಉದ್ದಿನ ಬೇಳೆಯ ಬಣ್ಣ ಸ್ವಲ್ಪ ಬದಲಾದಾಗ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸಿ. ನಂತರ ಅರಿಶಿನ ಮತ್ತು ಇಂಗನ್ನ ಹಾಕಿ. ಇದಕ್ಕೆ ಚೆನ್ನಾಗಿ ತೊಳೆದು ಹೆಚ್ಚಿಕೊಂಡಿರುವ ಸೊಪ್ಪನ್ನು ಹಾಕಿ ಬಾಡಿಸಿ. ನಂತರ ಕಾಯಿ ತುರಿಯನ್ನ ಸೇರಿಸಿ. ಇದಕ್ಕೆ ಬೇಯಿಸಿಕೊಂಡ ಬೇಳೆಯನ್ನ ಹಾಕಿ. ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ, ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರಗೊಳಿಸಿ. ಕಡೆಯದಾಗಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ತಯಾರಾದ ಮುದ್ದಿ ಪಲ್ಯವನ್ನ ಬಿಸಿ ಬಿಸಿ ಅನ್ನ ಹಾಗೂ ಚಪಾತಿ ಅಥವಾ ಜೋಳದ ರೊಟ್ಟಿಯೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನ ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.